ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು. ಹೊಸ ಕತೆ ತಂದಾಯಿತು. ಬಯಸದೆ ನೀ ಬಂದೆ. ಉಷಾ ರವರತ್ನರವ್ರದ್ದು. ಈ ಕತೆ ಹೇಗೆ ಮುಂದೋಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಜಮುನಳ ಅಕ್ಕ ಜಯಂತಿ ಹಾಗೂ ರೇವತಿ ಒಂದೇ ಓರಿಗೆಯವರು, ಒಂದೇ ಸ್ಕೂಲ್ ಕ್ಲಾಸಿನಲ್ಲಿ ಓದಿದವರು. ಅವರು ಮನೆಗೆ ಬಂದಾಗಲೆಲ್ಲ ಅವಳ ಕೊನೆಯ ತಂಗಿ ಜಮುನ ಬರುತ್ತಿದ್ದಳು. ದುಂಡಗೆ ಮುದ್ದು ಮುದ್ದಾಗಿದ್ದ ಅವಳನ್ನು ರೇವತಿ, ಸರ್ವದಮನ ಇಬ್ಬರೂ ಎತ್ತಿ ಮುದ್ದಾಡುತ್ತಿದ್ದರು. ವನಜಮ್ಮನಂತೂ ಅವಳನ್ನು ಎಂದೂ ಬರಿಗೈಯಲ್ಲಿ ಕಳಿಸುತ್ತಿರಲಿಲ್ಲ. ಆಗ ವನಜಮ್ಮನ ಯಜಮಾನರು ರಾಮಮೂರ್ತಿ ಬದುಕಿದ್ದರು. ಅವರಿಗಂತೂ ಜಮುನಳನ್ನು ಕಂಡರೆ ಪ್ರಾಣ. ಅವರ ಹಿಂದೆ ಸುತ್ತುತ್ತಾ ಮಾತನಾಡಿಸುತ್ತಾ ತಿರುಗಾಡುತ್ತಿದ್ದಳು. ಆ ಮಗು ಅದೆಷ್ಟು ಮುದ್ದಾಗಿದೆ ಅಲ್ವಾ ಎಂದು ಹೊಗಳುತ್ತಿದ್ದರು. ಎದುರು ಬದುರು ಮನೆ ಬಂದು ಹೋಗುವುದು ಸಾಮಾನ್ಯವಾಗಿತ್ತು. ಮೊದಲಿನಿಂದಲೂ ಸರ್ವದಮನಿಗೆ ಜಮುನಳನ್ನು ಕಂಡರೆ ಏನೋ ಮೋಹ, ಆಕರ್ಷಣೆ. ಅವಳನ್ನೇ ನೋಡುತ್ತಾ ನಿಂತು ಬಿಡುತ್ತಿದ್ದ. ಅವರುಗಳ ಬೆಳೆದಂತೆ ಸರ್ವದಮನ ಜಮುನಳೊಂದಿಗೆ ಹೆಚ್ಚಾಗಿ ಆಡುತ್ತಿದ್ದ. ಅವಳು ಹೇಳಿದಂತೆ ಕೇಳುತ್ತಿದ್ದ. ಸೈಕಲ್ ಸವರಿ ಹೊಡೆಯುತ್ತಿದ್ದ. ಮರ ಹತ್ತಿ ಸಂಪಿಗೆ ಹೂವು ಕಿತ್ತು ಕೊಡುತ್ತಿದ್ದ. ರೇವತಿ ಕಾಲೇಜಿನ ಮೆಟ್ಟಿಲು ಹತ್ತುತ್ತಿರುವಂತೆ ಜಯಂತಿಗೆ ದೇವಿರಯ್ಯ ಒಳ್ಳೆಯ ಕಡೆ ಗಂಡು ನೋಡಿ ಮದುವೆ ಗೊತ್ತು ಮಾಡಿದರು. ಒಳ್ಳೆ ಸಂಬಂಧ ಬಂದಾಗ ಕೈ ಕಟ್ಟಿಕೊಂಡು ಕುಳಿತರಾಗುತ್ತದೆಯೇ, ಬೇಕಾದರೆ ಮದುವೆಯಾದ ಮೇಲೆ ಓದಲಿ ಎಂದು ಅವರ ಅನಿಸಿಕೆ. ರೇವತಿಗೆ ತನ್ನ ಹತ್ತಿರದ ಗೆಳತಿ ತೊರೆದು ಹೋಗುವಳಲ್ಲ ಎಂಬ ದುಃಖ. ಜಯಂತಿಯ ಮದುವೆಗೂ ರೇವತಿ ಹೋಗುವುದಿಲ್ಲವೆಂದು ಹಠ ಮಾಡಿದಾಗ ವನಜಮ್ಮ ಬುದ್ಧಿ ಹೇಳಿದರು. ಹಾಗೆಲ್ಲ ಮಾತಾಡಬಾರ್ದು, ರಿಸೆಪ್ಷನ್ಗೆ ಹೋಗಿ ಬಂದುಬಿಡು. ರೇವತಿ ಒಲ್ಲದ ಮನಸ್ಸಿನಿಂದ ಹೋಗಿ ಉಡುಗೊರೆ ಕೊಟ್ಟು ಬಂದಳು. ಜಯಂತಿ ಮದುವೆಯಾಗಿ ಹೋದ ಮೇಲೆ ಜಮುನಾ ಮನೆಗೊಬ್ಬಳೇ ಆದಳು. ದೇವಿರಯ್ಯನವರು ತಮ್ಮ ತಂಗಿಯ ಮಗ ಸುಕುಮಾರನನ್ನು ಕರೆಸಿಕೊಂಡು ಜಮುನ ಮನೆಯ ಮುಂದಿನ ಮಗಳು ದೂರದ ಸಂಬಂಧವೇಕೆ, ತಮ್ಮ ತಂಗಿಯ ಮಗನನ್ನೇ ಮನೆ ಅಳಿಯನಾಗಿ ಮಾಡಿಕೊಂಡರಾಯಿತು. ಅವನು ಜಮುನಳಿಗಿಂತ 10 ವರ್ಷ ದೊಡ್ಡವನು. ಜಮುನ ತಂದೆ ತಾಯಿಯ ಕಣ್ತಪ್ಪಿಸಿ ವನಜಮ್ಮನ ಮನೆಗೋಡಿ ಬರುತ್ತಿದ್ದಳು. ಅವಳನ್ನು ಮೆಚ್ಚಿಸುವುದೆಂದರೆ ಸರ್ವದಮನಿಗೆ ಎಲ್ಲಿಲ್ಲದ ಉತ್ಸಾಹ. ಮೊಗ್ಗಾಗುತ್ತಿದ್ದವಳು, ಅರಳುತ್ತಿದ್ದಳು. ಅವನಿಗೂ ಮೀಸೆ ಚಿಗುರಿದ ವಯಸ್ಸು. ಸರ್ವ, ಅದ್ಯಾಕೋ ಹಾಗೆ ಅವಳ ನಿನ್ಮೇಲೆ ಬೀಳ್ತಾಳೆ, ನೋಡೋರಿಗೆ ಚೆನ್ನಾಗಿರೋಲ್ಲ, ಎಷ್ಟೋ ಬೇಕೋ ಅಷ್ಟರಲ್ಲಿಡು. ರೇವತಿ ಮದುವೆಗೆ ಗೊತ್ತಾದ್ದರಿಂದ ವನಜಮ್ಮ ತಮ್ಮ ಮಗನ ಅತ್ತ ಹರಿಸುತ್ತಿದ್ದರು. ರೇವತಿ ಮದುವೆಯಾಗಿ ಹೋದ ಮೇಲೆ ಮನೆಗೆಲ್ಲ ಸರ್ವದಮನೆ ಆದ. ವನಜಮ್ಮ ಅಡಿಗೆ ಮನೆ ಕೆಲಸದಲ್ಲಿ ಮುಳುಗುತ್ತಿದ್ದರು. ಜಮುನಾ ಅರಳಿದಳು. ಅವಳ ಚೆಲುವು ಇಮ್ಮಡಿಯಾಯಿತು. ದೇವಿರಯ್ಯನವರು ಅವಳತ್ತ ಅಷ್ಟು ಗಮನ ಹರಿಸುತ್ತಿರಲಿಲ್ಲ. ಹೇಗಿದ್ದರೂ ಸುಕುಮಾರ ಇದ್ದಾನೆ, ತಾನೇಕೆ ತಲೆ ಕೆಡಿಸಿಕೊಳ್ಳಬೇಕೆಂದು ನಿರ್ಲಕ್ಷ್ಯದಿಂದ ಇದ್ದುಬಿಡುತ್ತಿದ್ದರು. ಸರ್ವದಮನ ಜಮುನಾ ಸ್ನೇಹ ಸಲಿಗೆಯಾಗಿ ಸಲಿಗೆ ಒಲವಾಗಿತ್ತು. ಪುಸ್ತಕಗಳಲ್ಲಿ ಕದ್ದು ಮುಚ್ಚಿಟ್ಟು ಬರೆದ ಪ್ರೇಮ ಪತ್ರಗಳೆಷ್ಟು ಲೆಕ್ಕವಿಲ್ಲವಾಯಿತು. ಎದುರು ಮನೆಯವರಾಗಿದ್ದರಿಂದ ಕದ್ದು ಒಬ್ಬೊಬ್ಬರು ನೋಡುವುದಂತೂ ಸಾಮಾನ್ಯವಾಗಿತ್ತು. ರೇವತಿ ಬಾಣತನಕ್ಕಾಗಿ ಬಂದಿದ್ದರಿಂದ ವನಜಮ್ಮನಿಗೆ ಕೈ ತುಂಬ ಕೆಲಸ. ಬಾಣತಿ ಕೋಣೆಯಿಂದ ರೇವತಿ ಹೊರಗೆ ಬರುವುದು ಅಪರೂಪವಾಗಿತ್ತು. ಸರ್ವದಮನ ಜಮುನರ ಪ್ರೇಮ ಇತಿಮಿತಿಯಿಲ್ಲದೆ ಮುಂದುವರಿದಿತ್ತು. ಓದಿನಲ್ಲಿ ಹಿಂದುಳಿದ ಸರ್ವದಮನ ಆ ವರ್ಷ ಫೇಲ್ ಆದಾಗ ವನಜಮ್ಮನಿಗೆ ನಂಬಲೇ ಆಗಲಿಲ್ಲ. ಯಾವಾಗಲೂ ಹೈ ಪರ್ಸೆಂಟೇಜ್ ತೆಗೆದುಕೊಂಡು ಪಾಸಾಗ್ತಾ ಇದ್ದಿ, ಹಗಲು ರಾತ್ರಿ ನಿದ್ದೆ ಬುದ್ಧಿ ಕೆಟ್ಟು ಓದ್ತಾ ಇದ್ದಿ, ಏಕೋ ಫೇಲಾದಿ. ಅವರಿಗೇನು ಗೊತ್ತು, ಕೈಯಲ್ಲಿ ಪುಸ್ತಕ ಹಿಡಿದಿದ್ದರೂ ಜ್ಞಾನವೆಲ್ಲ ಜಮುನಳದು. ಪರೀಕ್ಷೆ ಪತ್ರಿಕೆಯಲ್ಲಿ ಉತ್ತರಿಸುವಾಗಲೂ ಜಮುನಳ ದಾನ. ರೀ ಟೋಟಲಿಂಗ್ ಆಗ್ತೀನಮ್ಮ, ಈಗ ತುಂಬ ಕರೆಕ್ಷನ್ ಇದೆ ಎಂದು ತಾಯಿಗೆ ಸಮಾಧಾನ ಹೇಳಿದರೂ ಅವನಿಗೆ ತಾನು ಫೇಲಾಗಿಲ್ಲವೆಂದು ತಿಳಿದಿತ್ತು. ಎಂದೋ ಯಾವ ಕ್ಲಾಸಿನಲ್ಲೂ ಫೇಲಾದವನೇ ಅಲ್ಲ. ರೇವತಿ ಸೂಕ್ಷ್ಮವಾದ ದೃಷ್ಟಿಗೆ ತಮ್ಮನ ಬಗ್ಗೆ ಅಷ್ಟಿಷ್ಟು ತಿಳಿದಿತ್ತು. ಇಂದೊಂದು ವಯಸ್ಸು
ಆಮೇಲೆ ಸರಿ ಹೋಗ್ತಾನೆ ಎಂದುಕೊಂಡಳು. ತಾಯಿಗೆ ಎಚ್ಚರ ನೀಡಿದಳು. ಆ ಜಮುನಾ ಹಿಂದೆ ಸುತ್ತೋದು ಬಿಟ್ಟು ಬಿಗಿಯಾಗಿ ಒಂದು ಕಡೆ ಕೂತ್ಕೊಂಡು ಓದೋ. ವನಜಮ್ಮ ಏನೂ ಹೇಳಲಾರದೆ ಸುಮ್ಮನಾಗಿದ್ದಳು. ಕರೆಕ್ಷನ್ನಿಗೆ ಹಾಕಿದರೂ ಫೇಲಾಗುವರೆಂದು ತಿಳಿದಿತ್ತು. ದೇವಿರಮ್ಮ ತಮ್ಮ ಸೋದರಳಿಯನಿಗೆ ತಮ್ಮ ವ್ಯಾಪಾರ ವಹಿವಾಟುಗಳಲ್ಲಿ ತರಬೇತಿ ನೀಡುವುದರಲ್ಲಿ ತಲ್ಲೀನರಾಗಿದ್ದ ಸುಕುಮಾರ ಬಹಳ ಅಂದರೆ ಚಾಣಾಕ್ಷ. ಓದಿನೊಂದಿಗೆ ವ್ಯವಹಾರವನ್ನು ಕಲಿತಿದ್ದ. ಉದ್ಯಮದಲ್ಲಿ ಸಾಕಷ್ಟು ನುರಿತಿದ್ದ. ಜಮುನಾ ಕಣ್ಣು ಮುಂದೆ ಮಿಂಚಂತೆ ಕೊರೈಸುತ್ತಿದ್ದರೂ ಅವನು ನೋಡುತ್ತಿದ್ದ ದೃಷ್ಟಿಯೇ ಬೇರೆ. ಎಂದಾದರೂ ಅವಳು ತನ್ನವಳಾಗುವಳು. ತಂದೆಯ ಉದ್ಯಮವನ್ನು ತನಗೆ ವರದಕ್ಷಿಣೆಯಾಗಿ ತರುವಳು. ಅವಳ ಚೆಲುವೆ, ಆಕರ್ಷಕ ವ್ಯಕ್ತಿ ತನ್ನೊಡನೆ ಹಕ್ಕಿಯಾಗಿ ಓಡಾಡಿದರೆ ತನ್ನ ಪ್ರತಿಷ್ಠೆಗೂ ಕಳಶವಿಟ್ಟಂತಿರುತ್ತದೆ. ಅವಳನ್ನು ವ್ಯಾವಹಾರಿಕವಾಗಿ ಅಳೆಯುತ್ತಿದ್ದ ಅವನಿಗೆ ಅವಳು ಸರ್ವದಮನನ್ನು ಪ್ರೀತಿಸುತ್ತಿರುವಳೆಂದು ತಿಳಿದಿರಲಿಲ್ಲ. ತಿಳಿಯುವ ಗೋಜಿಗೂ ಹೋಗಿರಲಿಲ್ಲ. ಒಂದು ವಯಸ್ಸಿನಲ್ಲಿ ಹುಡುಗಿಯರಿಗೆ ಗಂಡು ಹುಡುಗರೊಂದಿಗೆ ಫ್ಲರ್ಟ್ ಮಾಡುವ ಬಯಕೆ ಇರುತ್ತದೆ. ಆದರೆ ಮದುವೆಯಾದ ಮೇಲೆ ಹೆಣ್ಣಿನ ವ್ಯಕ್ತಿತ್ವವೇ ಬೇರೆ ಎಂದ ತಿಳಿದಿದ್ದ. ಸಪ್ಲಿಮೆಂಟರಿಯಲ್ಲಿ ತೇರ್ಗಡೆಯಾದರೂ ಸಾಕಷ್ಟು ಅಂಕಗಳು ಬಂದಿರಲಿಲ್ಲ. ಮುಂದೆ ಹೆಚ್ಚಿನ ಓದಿಗೆ ಸೀಟು ಸಿಗುವುದು ಅಷ್ಟು ಸುಲಭವಲ್ಲ. ಡೊನೇಷನ್ ಕೊಟ್ಟು ಓದಿಸಲು ವನಜಮ್ಮ ಸಿದ್ಧರಿರಲಿಲ್ಲ. ಸರ್ವನಿಗೂ 6 ವರ್ಷವಾದಾಗ ಪತಿ ಚಂದ್ರಶೇಖರಯ್ಯ ಹೃದಯಾಘಾತದಿಂದ ತೀರಿಕೊಂಡಿದ್ದರು. ತವರಿಗೆ ಆಸ್ತಿ ಮನೆಯಿತ್ತು. ಒಂದು ಮನೆ ಮಾರಿ ಆ ಹಣ ಬ್ಯಾಂಕಿನಲ್ಲಿ ಇಟ್ಟು ಅದರ ಬಡ್ಡಿಯಿಂದ ಜೀವನ ಸಾಗಿಸುತ್ತಿದ್ದರು. ಅಕ್ಕಿ, ಬೇಳೆ, ರಾಗಿ, ತೆಂಗಿನಕಾಯಿ, ಬೆಲ್ಲ ಇವೆಲ್ಲ ಸಾಕಷ್ಟು ಹಣ ಅಣ್ಣ ಅತ್ತಿಗೆ ಕಳಿಸುತ್ತಿದ್ದರು. ತಮ್ಮ ಮೈ ಮೇಲಿದ್ದ ಒಡವೆಗಳನ್ನು ಮಗಳಿಗಾಗಿ ಜೋಪಾನ ಮಾಡಿಟ್ಟರು. ಮಗಳನ್ನು ಓದಿಸುತ್ತಿದ್ದರು. ರೇವತಿಗೆ ಯಾವುದಾದರೂ ಕಡಿಮೆಯಾಗದಂತೆ ಮದುವೆ ಮಾಡಿಕೊಟ್ಟಿದ್ದರು. ಸರ್ವ ಮೊದಲಿಂದಲೂ ಪಾಠ ಪ್ರವಚನದಲ್ಲಿ ಮುಂದು. ಇದ್ದಕ್ಕಿದ್ದ ಹಾಗೆ ಅವನು ಹೀಗಾದುದು ವನಜಮ್ಮನಿಗೆ ಯೋಚನೆಗೀಡುಕೊಂಡಿತು. ಯಾಕೋ ಸರ್ವ ಹೀಗಾಗಿ ಹೋದೆ? ಯಾವಾಗಲೂ ಪುಸ್ತಕ ಹಿಡಿದು ಕೂರ್ತಿದ್ದೆ. ಆದರೆ ರಿಸಲ್ಟ್ ನೋಡಿದರೆ ಹೀಗೆ. ನನ್ನ ಗ್ರಹಚಾರ ಹಣೆ ಚಚ್ಚಿಕೊಳ್ಳುತ್ತಿದ್ದ. ಎಷ್ಟು ಓದಿದ್ರೂ ಜ್ಞಾಪಕವೇ ಇರೋಲ್ಲ. ತಾಯಿ ಮುಂದೆ ಜಮುನಳ ವಿಷಯ ಹೇಗೆ ಹೇಳಿಯನು? ಹೀಗಾದರೆ ಹೇಗೋ ಮುಂದಿನ ಗತಿ? ನಿಂಗೆ ಡೊನೇಷನ್ ಕೊಟ್ಟು ನಾನು ಓದಿಸೋ ಸ್ಥಿತಿಯಲ್ಲಿದ್ದೀನೇನೋ? ನಿನ್ನ ಜೊತೆಯವರೆಲ್ಲ ಎಷ್ಟು ಚೆನ್ನಾಗಿ ಪಾಸ್ ಮಾಡಿದರೆ? ಸರ್ವದಮನ ಉತ್ತರಿಸುವ ಗೋಡುವೆಗೆ ಹೋಗಲಿಲ್ಲ. ಅಲ್ಲಿಂದ ಎದ್ದು ಹೋದ. ವನಜಮ್ಮ ಭೂಪಾಲದಲ್ಲಿದ್ದ ಮಗಳಿಗೆ ಕಾಗದ ಬರೆದು ಹಾಕಿದರು. ಅವಳು ಜಮುನಳೇ ಅವನ ಓದಿನಲ್ಲಿ ಹಿಂದುಳಿಯುವುದಕ್ಕೆ ಕಾರಣವಿರಬೇಕೆಂದು, ಅವಳನ್ನು ಅವನಿಂದ ದೂರವಿಡಬೇಕೆಂದು ಬರೆದಿದ್ದಳು. ವನಜಮ್ಮ ಮಗನನ್ನು ಕಣ್ಣಲ್ಲಿ ಕಣ್ಣಿಟ್ಟು ಪರೀಕ್ಷಿಸುತ್ತಿದ್ದರು. ಜಮುನಾ ಮೊದಲಿನಂತೆ ಮನೆಗೆ ಅಷ್ಟಾಗಿ ಬರುತ್ತಿರಲಿಲ್ಲ. ಸರ್ವನಂತೂ ಅವನ ಮನೆಗೆ ಹೋಗುತ್ತಿರಲಿಲ್ಲ. ಆ ದಿನ ಸರ್ವನ ಕ್ಲಾಸ್ಮೇಟ್ ವಿಶ್ವ ಅವನನ್ನು ಹುಡುಕಿಕೊಂಡು ಬಂದ. ಅವನು ಕಾಲೇಜಿಗೆ ಅಂತಾನೆ ಹೋದ್ನಲ್ಲ, ಬೆಳಿಗ್ಗೆನೇ ಹೋದ, ಇನ್ನೂ ಬಂದಿಲ್ಲ. ವನಜಮ್ಮ ಹೇಳಿದಾಗ ವಿಶ್ವ ನಕ್ಕ. ನಾನು ಕಾಲೇಜಿನಿಂದಲೇ ಬರ್ತಾ ಇರೋದು. ಅವನು ಅಲ್ಲೆಲ್ಲೂ ಸಿಗಲಿಲ್ಲ. ಮನೆಯಲ್ಲಿ ಸಿಗ್ಬೋದು ಅಂತ ಬಂದೆ. ನೋಡಿದರೆ ಇಲ್ಲೂ ಇಲ್ಲ. ಸರಿ ಬಿಡಿ ಆಂಟಿ, ನನಗಂತೂ ಅವನು ಎಲ್ಲಿದ್ದಾನೆ ಅಂತ. ಅಂದರೆ ಅವನು ಕಾಲೇಜಿಗೆ ಬಂದೇ ಇಲ್ವಾ? ವಿಶ್ವ ತಲೆ ಕೆರೆದುಕೊಂಡು ನಕ್ಕ. ಇಲ್ಲ ಆಂಟಿ, ಇತ್ತೀಚೆಗೆ ರೆಗ್ಯುಲರಾಗಿ ಚಕ್ಕರ್ ಹೊಡಿತಿದ್ದಾನೆ. ಕಾಲೇಜಿಗೆ ಅಂತ ಬೇರೆ ಅಟ್ರಾಕ್ಷನ್ ಜೋರಾಗಿದೆ. ಹಾಗಂದ್ರೆ ಏನಪ್ಪ? ಸಿಗರೇಟು, ಡ್ರಿಂಕ್ಸು? ವನಜಮ್ಮ ಹೌಹಾರಿದರು. ಛೇ, ಅದನ್ನೆಲ್ಲ ಸದ್ಯ ಮುಟ್ಟೋಲ್ಲ. ಜಮುನಾ ಅಂತ ಹುಡುಗಿ ಅವನನ್ನು ಹುಡುಕೊಂಡು ಬರ್ತಾಳೆ. ತುಂಬ ಚೆನ್ನಾಗಿದ್ದಾಳೆ. ಅವಳ ಜೊತೆ ಹೊರಟು ಹೋಗ್ತಾನೆ. ಅವಳು ಪರ್ಸಿನ ತುಂಬ ದುಡ್ಡು ತರ್ತಾಳೆ. ಒಂದೊಂದು ಸಲ ನನ್ನ ಮೋಟಾರ್ ಬೈಕು ಕೇಳಿ ಇಸ್ಕೊಂಡು ಹೋಗ್ತಾನೆ. ವನಜಮ್ಮನ ಮುಖ ಬಿಳುಪೇರಿತು. ಯೋಚನೆ ಯಾಕೆ ಮಾಡ್ತೀರಿ ಆಂಟಿ? ಲವ್ ಮಾಡಲಿ ಬಿಡಿ. ಆದರೆ ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.